ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧುಪ್ರಿಯಾ ಚಾನಲ್. ಇವತ್ತು ನಾವು ಚಿಕನ್ ರೆಸಿಪಿ ಮಾಡ್ತಾ ಇದೀವಿ. ಚಿಕನ್ ಕುರ್ಮಾ ಮಾಡ್ತಾ ಇದೀವಿ. ಅದಕ್ಕೆ ಚಿಕನ್ 1.5 kg ಚಿಕನ್ ತಗೊಂಡು ಇಟ್ಕೊಂಡಿದ್ದೀನಿ. ಅದನ್ನ 3 ಟೈಮ್ಸ್ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಗೋಲ್ಡನ್ ವರ್ಕು ಫ್ರೈ ಆಗಬೇಕು, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಆಗಬೇಕು. ಆಮೇಲೆ ಒಂದು ಬಾಣಲಿ ಅಲ್ಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲೆ ಇನ್ನೊಂದು ಅದು ಕೈನ ನಾನು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಕೊಂಡಿದ್ದೀನಿ. ಅದನ್ನು ಹಾಕಬೇಕು ರುಬ್ಬಕ್ಕೆ. ಅದಕ್ಕೆ ಇವಾಗ ಆಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಬಿಡಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ಅದನ್ನ ನಾನು ಇವಾಗ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀನಿ. ಇವಾಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜೊತೆಗೆ ಹಾಕೊಳ್ತಾ ಇದ್ದೀನಿ. ಇದು ಮಿಕ್ಸಿಯಲ್ಲಿ ಹುರ್ಕೊಳ್ಳೋಕ್ಕೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇನ್ನೊಂದು ಬಾಣಲಿ ಎತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಚಿಕನ್ ಹಾಕೊಂಡಿದ್ದೀನಿ. ಅದು ಫ್ರೈಗೆ, ಇದು ಸಾಂಬಾರ್ಗೆ. ಕನ್ಫ್ಯೂಸ್ ಮಾಡ್ಕೊಂಡ್ಬೇಕು. ರುಬ್ಬಕ್ಕೆ ಫ್ರೈಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಶಿನ ಅಲ್ಲಿದೆ. ಇವಾಗ ಚಿಕನ್ಗೆ ಅರ್ಶಿನ ಹಾಕೊಂಡು ಒಂದೆರಡು ಚಿಕ್ಕ ಹಾಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಉಪ್ಪು. ಉಪ್ಪು ಫಸ್ಟೇ ಹಾಕಿರ್ತೀವಲ್ಲ ಚಿಕನ್ಗೆ, ಸೊ ಅದಕ್ಕೆ ಸ್ವಲ್ಪ ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಉಪ್ಪು ಜಾಸ್ತಿ ಹಾಕೊಳ್ತೀನಿ. ನಾನು ಎಷ್ಟೊಂದು ಸತಿ ಹಂಗೆ ಮಾಡಿದ್ದೀನಿ. ಅದಕ್ಕೆ ಆಮೇಲೆ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಬಂದು ಬ್ಯಾಡಗೆ ಮೆಣಸಿನಕಾಯಿ, ಗುಂಡು ಮೆಣಸಿನಕಾಯಿ ಎರಡು ಹಾಕೊಂಡು ಕಲಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ 5 ನಿಮಿಷ ಫ್ರೈ ಮಾಡಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ರುಬ್ಬಕ್ಕೆ ಹಾಕೋಣ. ಆಮೇಲೆ ಮಿಕ್ಸಿ ಇದು ಅನ್ನ ಆಗಿದೆ, ಆಲ್ರೆಡಿ ಅನ್ನ ಆಗಿದೆ. ಚಿಕನ್ನು ಆಮೇಲೆ ಏನಿದು ಇದಕ್ಕೆ ಜೀರಿಗೆ ಆಮೇಲೆ ಇಷ್ಟು ಹಾಕೊಂಡು ಇವಾಗ ರುಬ್ಕೊತಾ ಇದ್ದೀನಿ. ಇವಾಗ ಚಿಕನ್ ಬೆಂದಿದೆ, ಸೊ ಅದಕ್ಕೆ ಇವಾಗ ನಾನು ಚಿಕನ್ ಆಫ್ ಮಾಡ್ಕೊಂಡು ಇವಾಗ ಚಿಕನ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕಬೇಕು ಗೈಸ್. ಈರುಳ್ಳಿ ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊತಾ ಇದ್ದೀನಿ ಗೈಸ್ ಚೆನ್ನಾಗಿ ಗೋಲ್ಡನ್ ಫ್ರೈ. ಇವಾಗ ಕರಿಬೇವು ಮತ್ತೆ ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಗೈಸ್. ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ಮಸಾಲ ಹಾಕಬೇಕು. ಮಸಾಲ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಗೈಸ್. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲ ಹಾಕೊಳ್ಳೋಕ್ಕೆ ಓಪನ್ ಮಾಡಿದ್ದೀನಿ. ಇವಾಗ ಮಸಾಲ ಹಾಕೊತಾ ಇದ್ದೀನಿ ಗೈಸ್.